ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 35 ಗಮನಿಸಿ. ಇದು 3 ಅಂಕಗಳ ಪ್ರಶ್ನೆಯಾಗಿದೆ. ಕೆಂಪು ಬಣ್ಣದ ಹೂಗಳನ್ನು ಹೊರುವ ಎತ್ತರವಾದ ಬಟಾಣಿ ಸಸ್ಯವನ್ನು ಬಿಳಿ ಬಣ್ಣದ ಹೂಗಳನ್ನು ಹೊರುವ ಗಿಡ್ಡವಾದ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಲಾಗಿದೆ. F2 ಪೀಳಿಗೆಯ ಫಲಿತಾಂಶವನ್ನು ಚಕ್ಕರ್ ಬೋರ್ಡ್ನ ಸಹಾಯದಿಂದ ತೋರಿಸಿ ಮತ್ತು ಸಸ್ಯಗಳ ವಿಧಗಳ ಅನುಪಾತವನ್ನು ಬರೆಯಿರಿ. ಈಗ ಇಲ್ಲಿ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಇದು ಪ್ರಬಲ ಗುಣವನ್ನ ತೋರಿಸುತ್ತೆ. ಸ್ಮಾಲ್ ಟಿ ಸ್ಮಾಲ್ ಇದು ದುರ್ಬಲ ಗುಣವನ್ನ ತೋರಿಸುತ್ತೆ. ಕೆಂಪು ಹೂಗಳ ಸಸ್ಯ ಇದು ಪ್ರಬಲ ಗುಣ. ಕೆಂಪು ಹೂ ಮತ್ತೆ ಎತ್ತರ ಸಸ್ಯ ಅನ್ನುವಂಥದ್ದು ಪ್ರಬಲ. ಅದೇ ರೀತಿ ಬಿಳಿ ಹೂವು ಮತ್ತೆ ಗಿಡ್ಡವಾದ ಸಸ್ಯ ಅನ್ನುವಂಥದ್ದು ದುರ್ಬಲ ಗುಣ. ಈಗ ಮೊದಲನೇ ಯಾವುದೇ ಒಂದು ಲಕ್ಷಣಕ್ಕೆ ಸಂಬಂಧಪಟ್ಟಂತೆ 2 ಕಾಪಿ ಇರುತ್ತೆ. ಈಗ ಎತ್ತರಕ್ಕೆ ಸಂಬಂಧಪಟ್ಟಂತೆ ಟಿ ಎನ್ನುವಂತಹ 2 ಕಾಪಿ ಇದೆ. ಬಣ್ಣ ಹೂವಿನ ಬಣ್ಣಕ್ಕೆ ಸಂಬಂಧಪಟ್ಟಂತೆ ಆರ್ ಎನ್ನುವಂತಹ 2 ಕಾಪಿ ಇದೆ. ಇದರಲ್ಲಿ ಒಂದು ಮಾತ್ರ ಲಿಂಗಾಣುವಿಗೆ ಬರುತ್ತೆ. ಟಿ ಬರಬಹುದು ಅಥವಾ ಟಿ ಯಾವ್ದು ಬಂದ್ರು ಸರಿ. ಟಿ ಇವೆ ಆರ್ ಅಲ್ಲಿ ಒಂದು ಲಿಂಗಾಣುವಿಗೆ ಬರುತ್ತೆ. ಈಗ ಅದೇ ತರ ಬಿಳಿ ಹೂಗಳನ್ನು ಬಿಡುವಂತಹ ಗಿಡ್ಡವಾದ ಸಸ್ಯ, ಇದರಲ್ಲಿ ಟಿಯಲ್ಲಿ ಒಂದು ಟಿ ಮಾತ್ರ ಲಿಂಗಾಣುವಿನಲ್ಲಿ ಬರುತ್ತೆ. ಸ್ಮಾಲ್ ಆರ್ ಬಿಳಿ ಬಣ್ಣದಲ್ಲಿ ಒಂದು ಕಾಪಿ ಮಾತ್ರ ಲಿಂಗಾಣುವಿಗೆ ಬರುತ್ತೆ. ಈಗ ಇವೆರಡು ಸಂಯೋಗ ಹೊಂದಿ ಏನಾಗ್ತಾ ಇದೆ, ಈ ಬಟಾಣಿ ಸಸ್ಯದ ಬೀಜ ಈ ಬಟಾಣಿ ಸಸ್ಯ ಮತ್ತೆ ಈ ಬಟಾಣಿ ಸಸ್ಯವನ್ನ ಸಂಕರಗೊಳಿಸಿದಾಗ ಏನಾಗ್ತಾ ಇದೆ, ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಇದು F1 ಜನರೇಷನ್ ಅನ್ನ ಸೂಚಿಸ್ತಾ ಇದೆ. ಇದರ ಅರ್ಥ ಏನು, ಇಲ್ಲಿ ಬರುವಂತಹ ಬೀಜ ಏನಿದೆ ಅದರಲ್ಲಿ ಎತ್ತರಕ್ಕೆ ಸಂಬಂಧಪಟ್ಟಂತೆ ಎತ್ತರ ಮತ್ತೆ ಗಿಡ್ಡ ಎನ್ನುವಂತಹ 2 ಗುಣಗಳಿರುತ್ತೆ. ಅದೇ ತರ ಹೂವಿನ ಬಣ್ಣಕ್ಕೆ ಸಂಬಂಧಪಟ್ಟಂತೆ ಕೆಂಪು ಮತ್ತೆ ಬಿಳಿ ಎನ್ನುವಂತಹ 2 ಗುಣಗಳಿರುತ್ತೆ. ಈಗ F1 ಜನರೇಷನ್ F1 ಪೀಳಿಗೆಯಲ್ಲಿ ಬಂದಂತಹ ಎಲ್ಲಾ ಸಸ್ಯಗಳು ಅದರಲ್ಲಿ ಗಿಡ್ಡ ಮತ್ತೆ ಬಿಳಿ ಹೂಗಳನ್ನ ಬಿಡುವಂತಹ ಗುಣ ಇದ್ರು ಯಾರು ಪ್ರಬಲ ಇದ್ದಾರೆ ಅವ್ರು ಹೇಳ್ದಂಗ್ ನಡಿಬೇಕಲ್ವಾ. ಹಾಗಾಗಿ ಎಲ್ಲವೂ ಕೆಂಪು ಬಣ್ಣದ ಎತ್ತರವಾದ ಕೆಂಪು ಬಣ್ಣದ ಹೂವಂತಹ ಎತ್ತರವಾದ ಸಸ್ಯಗಳೇ ಸಿಗ್ತವೆ. ಯಾವ್ದ್ರಲ್ಲಿ, F1 ಪೀಳಿಗೆಯಲ್ಲಿ. ಆದರೆ F2 ಪೀಳಿಗೆಗೆ ಹೋದಾಗ ಈಗ ಹೇಳಿದ್ನಲ್ಲ, ಒಂದು ಲಕ್ಷಣಕ್ಕೆ ಸಂಬಂಧಿಸಿದಂತಹ 2 ಕಾಪಿ ಇರುತ್ತೆ. ಈಗ ಎತ್ತರಕ್ಕೆ ಸಂಬಂಧಿಸಿದಂತೆ ಎತ್ತರ ಮತ್ತೆ ಗಿಡ್ಡ ಅನ್ನುವಂತಹ ಕಾಪಿ ಇದೆ. ಹೂವಿನ ಬಣ್ಣಕ್ಕೆ ಸಂಬಂಧಪಟ್ಟಂತೆ ಕೆಂಪು ಮತ್ತೆ ಬಿಳಿ ಹೂವಿನ ಬಣ್ಣ ಅನ್ನುವಂತಹ ಕಾಪಿ ಇದೆ. ಇದರಲ್ಲಿ ಯಾವ್ದು ಬೇಕಾದ್ರೂ F2 ಜನರೇಷನ್ ಅಲ್ಲಿ ಬರಬಹುದು. ಹಾಗಿದ್ರೆ ಲಿಂಗಾಣುವಿನಲ್ಲಿ ಯಾವ್ಯಾವ್ದು ಇರಬಹುದು, ಕ್ಯಾಪಿಟಲ್ ಟಿ ಆರ್ ಇರಬಹುದು. ಈಗ ಎತ್ತರಕ್ಕೆ ಸಂಬಂಧಪಟ್ಟಂತೆ ಎತ್ತರದ ಗಿಡ ಮತ್ತೆ ಕೆಂಪು ಹೂವನ್ನ ಬಿಡುವಂತದ್ದು, ಅಥವಾ ಎತ್ತರ ಮತ್ತೆ ಬಿಳಿ ಹೂವನ್ನ ಬಿಡುವಂತಹ ಇರಬಹುದು. ಅದೇ ರೀತಿ ಗಿಡ್ಡವಾಗಿಯೂ ಇರಬಹುದು, ಕೆಂಪು ಹೂವನ್ನ ಬಿಡುವಂತದ್ದು ಇರಬಹುದು, ಗಿಡ್ಡವಾಗಿ ಬಿಳಿ ಹೂವನ್ನ ಬಿಡುವಂತದ್ದು ಇರಬಹುದು. ಇವೆಲ್ಲ ಲಿಂಗಾಣುವಿನಲ್ಲಿ ಇರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿ ಸ್ವಕೀಯ ಪರಾಗಸ್ಪರ್ಶ ಆಗಿರುವ ಕಾರಣದಿಂದ ಇಲ್ಲಿ ಏನ್ ಬರೀತೀರಿ ಇಲ್ಲೂ ಕೂಡ ಅದನ್ನೇ ಬರ್ಕೊಡಿ. ಈಗ ಚಕ್ಕರ್ ಬೋರ್ಡ್ ಹಾಕಿದಾಗ ನಿಮ್ಗೆ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಈ ರೀತಿ ಚಕ್ಕರ್ ಬೋರ್ಡ್ ಬರಿತಾ ಹೋಗಿ ನಿಮಗೆ ಅನುಪಾತ ಸಿಗುತ್ತೆ. ಸಸ್ಯಗಳ ವಿಧಗಳ ಅನುಪಾತ 9:3:1. ಇಲ್ಲಿ 9 ಅನ್ನುವಂಥದ್ದು ಎತ್ತರವಾದ ಕೆಂಪು ಹೂಗಳನ್ನು ಬಿಡುವ ಸಸ್ಯ. ನೋಡಿ, ಎಲ್ಲೆಲ್ಲಿ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್ ಕಾಣುತ್ತಲ್ಲ ಅದೆಲ್ಲ ಎತ್ತರವಾದ ಹಾಗೂ ಕೆಂಪು ಹೂಗಳನ್ನು ಬಿಡುವ ಸಸ್ಯ ಇರುತ್ತೆ. ಇಲ್ಲಿದೆ, ಓಕೆ ರೌಂಡ್ ಮಾಡ್ತೀನಿ. 1 2 3 4 5. ಇಲ್ಲಿ ನೋಡಿ ಕ್ಯಾಪಿಟಲ್ ಆರ್ ಇಲ್ಲ, ಹಾಗಾಗಿ ಇದನ್ನ ಕನ್ಸಿಡರ್ ಮಾಡಕ್ ಬರಲ್ಲ. 7 ಇಲ್ಲೂ ಕೂಡ ಕ್ಯಾಪಿಟಲ್ ಆರ್ ಇಲ್ಲ. 8 9 ಅಲ್ವಾ. ಇದು 9 ಏನಿದೆ .
1 2 3 4 5 6 7 8 ಆಯ್ತು ಸಾರಿ. ಇದು ಒಂದು 9. ಈಗ ಇದು 9 ಕೆಂಪು ಹೂಗಳನ್ನು ಬಿಡುವಂತಹ ಎತ್ತರವಾದ ಬಟಾಣಿ ಸಸ್ಯಗಳು. ಈ ಮೂರೇನ್ ಎತ್ತರವಾದ ಆದರೆ ಬಿಳಿ ಹೂಗಳನ್ನ ಬಿಡುವಂತಹ ಸಸ್ಯಗಳು. 2 ಸ್ಮಾಲ್ ಆರ್ ಇರ್ಬೇಕು. ಕ್ಯಾಪಿಟಲ್ ಟಿ ಜೊತೆ 2 ಸ್ಮಾಲ್ ಆರ್ ಇರ್ಬೇಕು. 1 2 3 ಸರಿ 3 ಆಯ್ತಾ? ಇನ್ನು 3 ಯಾವುದು? ಗಿಡ್ಡವಾದ ಆದರೆ ಕೆಂಪು ಹೂಗಳನ್ನ ಬಿಡುವಂತದ್ದು. 2 ಸ್ಮಾಲ್ ಟಿ ಇರಬೇಕು. ಅಟ್ಲೀಸ್ಟ್ ಒಂದು ಕ್ಯಾಪಿಟಲ್ ಆರ್ ಇರಬೇಕು. ಸೊ ಆಯತ ಮಾಡ್ತೀನಿ. 1 2 3. ಲಾಸ್ಟ್ ಒಂದಿರುವಂತದ್ದು ಯಾವ್ದದು? ಬಿಳಿ ಹೂಗಳನ್ನ ಬಿಡುವಂತಹ ಗಿಡ್ಡವಾದ ಬಟಾಣಿ ಸಸ್ಯ. ಇದು ಬಿಳಿ ಹೂವನ್ನ ಬಿಡುವಂತಹ ಗಿಡ್ಡವಾದ ಬಟಾಣಿ ಸಸ್ಯ. RR. ಈ ರೀತಿ ಸಸ್ಯಗಳ ವಿಧಗಳ ಅನುಪಾತ ನಮಗೆ ಸಿಕ್ಕಿರ್ತದೆ. ಥ್ಯಾಂಕ್ ಯು.